ಈಗ ಯಾವ್ದು ಸಮಯ ಗೊತ್ತಿದೆ ಅಲ್ವಾ? ಪತ್ರ ಓದೋ ಸಮಯ ಆಯ್ತು. ಯಾರು ಬರ್ದಿದ್ದಾರೆ ನೋಡೋಣವಾ? ಗುರುಜಿ, ಪತ್ರವನ್ನ ಪಾರ್ವತಮ್ಮ ಅವರು ಬರೀತಾ ಇದ್ದಾರೆ. ಕತ್ತಲು ಕವಿದಿರುವ ನಮ್ಮ ಬದುಕಿಗೆ ದಾರಿದೀಪ ಆಗಿರುವ ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿ ಅವರಿಗೆ ನಮ್ಮ ಅಭಿನಂದನೆಗಳು ಅಂತ ಹೇಳ್ತಾರೆ ಗುರುಜಿ. ಅವರಿಗೆ ಒಬ್ಬರೇ ಮಗಳಂತೆ. ಅವ್ರು ಹುಟ್ಟಿದ ದಿನಾಂಕ 20/9/2002 ಶುಕ್ರವಾರ ಬೆಳಗ್ಗೆ 4 ಗಂಟೆ. ಅವ್ರ ಹೆಸರು ಭವ್ಯಶ್ರೀ ಅಂತೆ ಗುರುಜಿ. ಮಾತು ಬರೋದಿಲ್ಲ, ಕಿವಿ ಕೂಡ ಕೇಳೋದಿಲ್ಲ. ನಮ್ಮ ವಂಶದಲ್ಲೇ ಈ ಸಮಸ್ಯೆ ಯಾರಿಗೂ ಇಲ್ಲ. ಯಾಕೆ ಹೀಗಾಯ್ತು? ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಕೇಳ್ತಾ ಇದ್ದಾರೆ. ನೋಡಿ ಭಾರತಮ್ಮ, ನಿಮ್ಮಲ್ಲಿ ಈ ವಂಶದಲ್ಲಿ ಇರಲಿಲ್ಲ ಅಂದರೆ ಅರ್ಥ ಇಷ್ಟೇ. ಸ್ವಂತದಲ್ಲಿ ಕೊಟ್ಕೊಂಡಾಗ ಈ ರೀತಿಯಾದ ಮಕ್ಕಳು ಹುಟ್ಟುತ್ತಾರೆ. ಸಾಧಾರಣವಾಗಿ ಸೋದರ ಮಾವನ ಮಕ್ಕಳಿಗೆ ಕೊಟ್ಟರಾಗ, ಇಲ್ಲ ನಮ್ಮಲ್ಲೇ ಇರಲಿ ಅಂತ ಮಕ್ಕಳು ಅಂದರೆ ಸ್ವಂತ ಅಕ್ಕನ, ಗಂಡನ, ತಂಗಿಯ ಮಕ್ಕಳನ್ನ, ಅಂದರೆ ತಮ್ಮಲ್ಲೇ ಇದ್ದ ಒಂದೇ ಏಕರಕ್ತ ಸ್ವರೂಪವಾಗಿ ಕೊಟ್ಕೊಂಡ್ರೆ, ನಮ್ಮ ಸಂಬಂಧದಲ್ಲೇ ಇರಲಿ ಅಂತ ಅಕ್ಕ ತಂಗಿಯರ ಸ್ವಂತ ಮಕ್ಕಳಿಗೆ ಕೊಟ್ಕೊಂಡ್ರೆ, ಒಂದು ಕೊಟ್ಟು ಒಂದು ತೊಗೊಂಡ್ರೆ, ಆ ಮನೆಯಲ್ಲಿ ಇಬ್ಬರಿಗೂ ಒಂದೇ ಮುಹೂರ್ತದಲ್ಲಿ ಮದುವೆ ಮಾಡಿದ್ದ ಪಕ್ಷದಲ್ಲಿ ಇವರಿಗೆ ಹುಟ್ಟತಕ್ಕಂಥ ಮಕ್ಕಳೆಲ್ಲ ಈ ರೀತಿಯಾಗಿ. ಅದಕ್ಕೆ ಯಾವತ್ತೂ ಮಾತು ಬರದೇ ಇದ್ದರೆ, ಕಿವಿ ಕೇಳದೇ ಇದ್ದರೆ, ಇದನ್ನೆಲ್ಲ ನಡೀದೇ ಇರತಕ್ಕಂಥ ವಿಚಾರಗಳು ಯಾವತ್ತು ಅಂದರೆ ಕೇತು ರಾಹು ಒಟ್ಟಿಗಿದ್ದಾಗ ಅಂತ. ಅವರಿಬ್ಬರು ಯಾವತ್ತೂ ಒಟ್ಟಿಗಿರಲ್ಲ. ಆದರೆ ದಶೆ ಬಂದಾಗ ಇವರ ಸ್ಥಳದಲ್ಲಿ ಕೇತು ಅಂದರೆ ಶನಿಯ ಮನೆ ಅಂತ ಇಟ್ಕೊಳ್ಳೋಣ. ರಾಹು ಅಂದರೆ ಯಾವ ಕಾಲಕ್ಕೂ ಸೂರ್ಯನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಬೆಂಕಿಗೆ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಅಂತ. ಆ ಬೆಂಕಿಗೆ ನೇರವಾಗಿ ಕೂತ್ಕೊಂಡ ಪಕ್ಷದಲ್ಲಿ ರಾಹು ಚಲನೆ ಇದ್ದಾಗ, ಶುಕ್ರನು ಅಲ್ಲೇ ಬಂದು ಕೂತ್ಕೊಂಡಾಗ ನರಗಳ ಮುಖಾಂತರವಾಗಿ ಇವರಿಗೆ ಮಾತು ಬರಲ್ಲ, ಕಿವಿನೂ ಕೇಳಲ್ಲ, ಡಮ್ ಅಂತ ಆಗೋಗ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಇವರ ಜೀವನದಲ್ಲಿ ಯಾರು ಸರಿಪಡಿಸೋದು? ಇದು ಅಕಸ್ಮಾತ್ ಗುರು ಚೆನ್ನಾಗಿದ್ದರೆ, ಬುಧ ಚೆನ್ನಾಗಿದ್ದರೆ, ಅಥವಾ ಯಾವ ಕಾಲಕ್ಕೂ ಕೇತು ಮೋಕ್ಷ ಸ್ಥಳದಲ್ಲೇ ಕೂತಿದ್ದರೆ ಖಂಡಿತ ಮೋಕ್ಷ ಕೊಡ್ತಾನಪ್ಪ ಅನ್ಬೋದು. ಅಂದರೆ ಜೀವನದಲ್ಲಿ ಯಾವುದೇ ಒಂದು ಕರ್ಮಗಳಿಗೆ ಮೋಕ್ಷವನ್ನು ಕೊಡ್ಬೋದು. ಕೆಲವರು ಕರ್ಮದಿಂದ ಬಂದಿರೋ ಕರ್ಮವನ್ನು ಕಳೀಬಹುದು ಅಂದರೆ ಖಂಡಿತವಾಗ್ಲೂ ಕಳೀಬಹುದು. ಕೆಲವರು ಪ್ರಯತ್ನ ಪಡಬಹುದು ಅಷ್ಟೇ. ಕೆಲವರು ಸುಮ್ಮನೆ ಅಯ್ಯೋ ಅಷ್ಟು ದೂರ ಹೋದ್ವಿ, ಏನೋ ಪ್ರಯೋಜನ ಆಗಿಲ್ಲ ಅಂತ. ಕೆಲವರಿಗೆ ನಿಧಾನ, ಕೆಲವರಿಗೆ ವೇಗ, ಕೆಲವರಿಗೆ ಮಂದಗತಿಯಾಗಿ ಸಾಗತ್ತೆ, ನಿಜ. ಅದಕ್ಕೋಸ್ಕರ ನೀವು ಈ ಮಗುಗೆ ವಿಶೇಷವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಅವಕಾಶ ಕಿವಿ, ಮೂಗು, ಬಾಯಿ ಅನ್ನೋ ಥರ ENT ಸ್ಪೆಷಲಿಸ್ಟ್ ಅಂತ ಇಟ್ಕೊಳ್ಳೋಣ. ಈ ENT ಸ್ಪೆಷಲಿಸ್ಟ್ ಆಗಿರ್ತಕ್ಕಂಥ ಕೇತುಗೆ ಮೂಲ ಸ್ಥಾನ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ. ಆದರೂ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಶ್ವೇತ ವಿನಾಯಕ ಅಂತ ಕರಿತೀವಿ. ಸ್ವಾಮಿ ಮಲೆ ಹತ್ರ ಶ್ವೇತ ವಿನಾಯಕ. ಇಂದ್ರನೇ ಸ್ವತಃ ನೊರೆನಲ್ಲೇ ಮಾಡಿರತಕ್ಕಂಥ ಗಣಪತಿ. ಯಾವ ನೊರೆ? ಸಮುದ್ರದಲ್ಲಿ ಉಪ್ಪು ಸಿಗತ್ತೆ. ಈ ಉಪ್ಪು ಅಂದರೆ ಏನೋ ಕಲ್ಲುಪ್ಪು ಅನ್ಕೋಬೇಡಿ, ಉಪ್ಪಿನ ಥರನೇ ಗಿಡಗಳೆಲ್ಲ ಬೆಳೆದಿರುತ್ತೆ. ಆ ಕಲ್ಲುಪ್ಪಲ್ಲಿ ಆ ನೊರೆಗಳ ಮುಖಾಂತರವಾಗಿ ಮಹಾಗಣಪತಿಯನ್ನು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಇದಕ್ಕೆ ಅಭಿಷೇಕ ಎಲ್ಲ ಯಾವ ಕಾಲಕ್ಕೂ ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ವಿಭೂತಿಯಿಂದ, ಪಚ್ಕರ್ಪೂರದಿಂದ. ನೀವು ಪಚ್ಕರ್ಪೂರ ತೊಗೊಂಡು ಹೋಗಬೇಕು. ಒಂದು 10 ರೂಪಾಯಿ 20 ರೂಪಾಯಿ ಪಚ್ಕರ್ಪೂರ ತೊಗೊಂಡು ಹೋಗಬೇಕು. ವಿಭೂತಿ 1 kg ತೊಗೊಂಡು ಹೋಗಬೇಕು. ಅಭಿಷೇಕವನ್ನು ಮಾಡಿಸಿ ಪಚ್ಕರ್ಪೂರ ಸಮೇತ ವಿಭೂತಿ ಏನು ಅಭಿಷೇಕ ಗಣಪತಿಗೆ ಮಾಡಿರ್ತಾರೆ ವಾಪಸ್ ಕೊಡ್ತಾರೆ. ಅದನ್ನು ಬಾಯಿಗೆ ಹಾಕ್ತಾ ಬರಬೇಕು. ಇದರ ಪರಿಪೂರ್ಣವಾಗಿ ಜ್ಞಾನಶಕ್ತಿ ಅಭಿವೃದ್ಧಿ ಆಗುತ್ತೆ. ತಮಗೆ ಏನು ಅಂದರೆ ವಿಲ್ ಪವರ್ ಸೇರ್ತಾ ಹೋಗುತ್ತೆ. ಈ ನರಗಳ ಮುಖಾಂತರವಾಗಿ ಶುಕ್ರದೋಷ ಪರಿವರ್ತನೆಯಾಗಿ ಕಿವಿ ಕೇಳ್ತಾ ಬರುತ್ತೆ, ಶುರುವಾಗತ್ತೆ. ಬಾಯಿಗೆ ಮಾತು ಅಂದರೆ ವಾಗ್ದೇವಿ, ಪೇಚಿಯಮ್ಮ ಅಂತ ಕರಿತೀವಿ. ಇದನ್ನು ಕೊಡುಮುಡಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಪೇಚಿಯಮ್ಮನಿಗೆ ಅಭಿಷೇಕವನ್ನು ಮಾಡಿದಾಗ ಆ ಜೇನುತುಪ್ಪನ ವಾಪಸ್ ತಂದಾಗ ಆ ಜೇನುತುಪ್ಪವನ್ನು ಪ್ರತಿದಿನ ಸೋಮ ಅಂತ ಹೇಳಿ ಸೋಮವಾರದಲ್ಲೇ ಜೇನುತುಪ್ಪನ ತಿನ್ನಿಸ್ತಾ ಬರಬೇಕು. ಅಭಿಷೇಕ ಮಾಡಿರೋ ಜೇನುತುಪ್ಪ ಮತ್ತೆ ವಾಪಸ್ ಕೊಟ್ಟಿರ್ತಾರೆ. ಅದನ್ನು ಒಂದೊಂದು ಸ್ಪೂನ್ ತಿನ್ನಿಸ್ತಾ ಬಂದರೆ ಮಾತು ಖಂಡಿತ ಬರುತ್ತೆ. ಈ ರೀತಿಯಾದ ಪ್ರಯತ್ನ. ಆದರೆ ನಿಮ್ಮ ಮಗುಗೆ ನೀವು ಕೇಳ್ತಕ್ಕಂಥ ಈ ಪ್ರಶ್ನೆಗೆ ನಿಮಗೆ ಇನ್ನೂ ಒಂದು ದೋಷ ಹೆಚ್ಚಾಗಿರ್ತಕ್ಕಂಥದ್ದು. ಕುಟುಂಬದಲ್ಲಿ ಏನು ಮಾಡಿಬಿಟ್ಟಿದ್ರೆ, ಯಾರಿಗೆ ಪೂರ್ತಿಯಾಗಿ ಅಪಮೃತ್ಯು ಆಗಿದೆಯೋ ಆ ಸಮಯದಲ್ಲಿ ಮನೇಲಿ ಸೂತ್ಕ ಇದ್ದರೆ, ಪುರುಡಿದ್ದರೆ ಈ ಮಗು ಹುಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಸತ್ತೋಗಿರ್ತಾರೆ, ಅವರು ಸತ್ತದ ದಿನಾನೇ ಈ ಮಗು ಹುಟ್ಟಿದಾಗ ಈ ರೀತಿ ಏನಾಯಿತು, ಆ ಕಡೆ ಸೂತ್ಕ, ಈ ಕಡೆ ಪುರುಡು. ಮಗು ಹುಟ್ಟಿದ್ರೂ 13 ದಿವಸದ ವ್ಯವಸ್ಥೆ ಆಗಬೇಕು, ಸತ್ರೂ 13 ದಿವಸ ವ್ಯವಸ್ಥೆ ಆಗಬೇಕು. ಆ ರೀತಿ ಈ ಪರಿಪೂರ್ಣವಾಗಿ ಈ ರೀತಿ ಆಗೋಗಿರೋದನ್ನ ನಿಮ್ಮ ಮನೆ ಕುಟುಂಬದ ಪ್ರಕಾರವಾಗಿ ಈ ಮಗುಗೆ ಪರಿವರ್ತನೆ ಮಾಡೋಕ್ಕೆ ನೀವು ಮೊದಲಾಗಿ ಬೇಕಾಗಿರ್ತಕ್ಕಂಥದ್ದು ಯಾವ ದೇವಿ? ಅದಕ್ಕೆ ನೀವು ಡೈರೆಕ್ಟಾಗಿ ಕನ್ಯಾಕುಮಾರಿ, ಮೊದಲೇ ಹೇಳಿದ್ದೀನಿ, ನಾಲ್ಗೆಯ ತುದಿ ಭಾಗ, ಇಡೀ ಜಗತ್ತಿನ ನಾಲ್ಗೆಯ ತುದಿ ಭಾಗ ಕನ್ಯಾಕುಮಾರಿಲಿ ಪ್ರತಿ ಪೌರ್ಣಮಿ ದಿವಸ ಬಿಳಿ ಸೀರೆಯನ್ನು ಕೊಡಬೇಕು. ಪೌರ್ಣಮಿ ಯಾವುದೇ ಪೌರ್ಣಮಿ ಆಗಲಿ ಬಿಳಿ ಸೀರೆಯನ್ನು ಕೊಡಿ. ಅದಕ್ಕೋಸ್ಕರ ಬಿಳಿ ಸೀರೆ ಕೊಡಕ್ಕೆ ಹೋಗಬೇಡಿ, ಮೊದಲೇ ಪ್ರಾರ್ಥನೆ ಮಾಡ್ಕೊಳ್ಳಿ. ನೋಡು, ನನ್ನ ಮಗುಗೆ ವಾಕ್ಚಾತುರ್ಯತೆ, ನನ್ನಲ್ಲಿ ಕಿವಿ ಕೇಳದೆ ಇರತಕ್ಕಂಥ ನನ್ನ ಮಗುಗೆ ಪರಿವರ್ತನೆ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಿನಗೆ ಒಂದು ಮೂಗ್ಬಟ್ನ, ಆ ಮೂಗ್ಬಟ್ಟು ಯಾವ್ದಾರು ಆಗ್ಬೋದು, ನೀವು ಅಮೆರಿಕನ್ ಮಾಡಿ ಏನು ಹಾಕ್ಕೊಳ್ಳಿ, ಚಿನ್ನದ ಮಾತ್ರ ಹಾಕಬೇಕು. ಚಿಕ್ಕದಾಗಿ ಯಥಾಶಕ್ತಿ 1 ಗ್ರಾಮಲ್ಲಿ ಮಾಡ್ಕೊಳ್ಳಿ, 2 ಗ್ರಾಮಲ್ಲಿ ಮಾಡ್ಕೊಳ್ಳಿ, ನಿಮ್ಮ ಶಕ್ತಿ ಅನುಸಾರ. ಸೀರೆ ಜೊತೆಗೆ ಆ ಮೂಗ್ಬಟ್ಟನ್ನು ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು.
ಈ ಮೂಗುಬಟ್ಟನ್ನು ಆ ಸೀರೆಯನ್ನು ಯಾವುದೋ ಒಂದು ಪೌರ್ಣಮಿ ದಿವಸ ಕೊಡ್ತೀನಿ ಅಂತ ನೀವು ಪ್ರಾರ್ಥನೆ ಮಾಡಿಕೊಂಡು ಕರೆಕ್ಟಾಗಿ ನೀವು ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ ತಕ್ಷಣ 1.5 ತಿಂಗಳಲ್ಲಿ ಕರೆಕ್ಟಾಗಿ ಮಾತು ವಾಕ್ಚಾತುರ್ಯತೆ ತಾನಾಗೇ ಬರುತ್ತೆ. ಇದು ಸತ್ಯ. ಅದಾದ ಮೇಲೆ ಕರೆಕ್ಟಾಗಿ 1.5 ತಿಂಗಳಲ್ಲಿ, ಅಂದರೆ ಮಾತು ಬರೋಕ್ಕೆ ಶುರುವಾತು 1.5 ತಿಂಗಳಲ್ಲಿ ಪೂರ್ತಿನೇ ಕೊಟ್ಟಿರಲ್ಲ, ಮಾತು ಸ್ವಲ್ಪ ಕೊಟ್ಟಿರ್ತಾಳೆ. ಅದಾದ ತಕ್ಷಣ 1.5 ತಿಂಗಳಲ್ಲಿ ಸೀರೆನ ಇಮಿಡಿಯೇಟಾಗಿ ಹೋಗಿ ಒಪ್ಪಿಸಿ ಚಿನ್ನದ ಮೂಗುಬಟ್ಟನ್ನು ಕೊಟ್ಬಿಡ್ಬೇಕು. ಅಮೆರಿಕನ್ ಡೈಮಂಡ್ ಆದರೂ ಮಾಡಿಸಿ, ಒರಿಜಿನಲ್ ಡೈಮಂಡ್ ಆದರೂ ಮಾಡಿಸಿ, ಆದರೆ ಚಿನ್ನ ಮಾತ್ರ ಮೂಗುಬಟ್ಟು ಆಗಿರಬೇಕು. ಅದನ್ನು ಪ್ರಾರ್ಥನೆ ಮಾಡಿಕೊಂಡು, ಜಗದಾಂಬಿಕೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಅಭಿಷೇಕವನ್ನು ಮಾಡಿಸಿ, ಪೌರ್ಣಮಿ ದಿವಸ ಹಿಂದಿನ ದಿವಸನೇ ಇದ್ದು ಅಭಿಷೇಕವನ್ನು ಮಾಡಿ ಈ ಸೀರೆ ಹಾಕಿರ್ತಕ್ಕಂಥ ದರ್ಶನವನ್ನು ಅಲ್ಲೇ ಬರೆಸಿ ನೀವು ನೋಡಬೇಕು. ಸ್ವತಃ ಪೌರ್ಣಮಿ ದಿವಸ ಅಲ್ಲಿರಬೇಕು, ನೋಡಬೇಕು. ನೋಡಿ ಆನಂದಿಸಿದಾಗ ಅವಳಿಗೆ ಕೊಡ್ತಕ್ಕಂಥ ಮಲ್ಲಿಗೆ ಹಾರವನ್ನು ಹಾಕಿ ನಮಸ್ಕಾರ ಮಾಡಿಕೊಂಡು ಬನ್ನಿ. ನೀವು ಹೇಗಿರುತ್ತೆ ಆ ಮಗು ಅನ್ನೋದು ನಿಮಗೆ ಸ್ವತಃ ಅನುಭವ ಆಗುತ್ತೆ. ಇದು ಸತ್ಯ. ಮಾಡ್ಕೊಂಬನ್ನಿ. ಪಾರ್ವತಮ್ಮ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ. ಗುರುಜಿ, ಮುಂದಿನ ಪತ್ರವನ್ನ ಯಾರು ಬರ್ತಿದ್ದಾರೆ ನೋಡೋಣ. ಗುರುಜಿ, ರೇಣುಕಾ ಅವರು ಬರೀತಾ ಇದ್ದಾರೆ. ಈ ಪತ್ರವನ್ನ ಎಲ್ಲಿಂದ ಅಂತ ಹೇಳಿಲ್ಲ. ಪೂಜ್ಯ ಶ್ರೀ ಗುರುಗಳಿಗೆ ನಮ್ಮ ಹೃದಯಪೂರ್ವಕ ನಮಸ್ಕಾರಗಳು ಅಂತ ಹೇಳ್ತಾರೆ. ಪ್ರತಿದಿನ ನಿಮ್ಮ ಕಾರ್ಯಕ್ರಮವನ್ನ ತಪ್ಪದೆ ನೋಡ್ತಾ ಇದ್ದೀವಿ, ಧನ್ಯರಾಗ್ತಾ ಇದ್ದೀವಿ ಇದರಿಂದ ಅಂತ ಹೇಳ್ತಿದ್ದಾರೆ ಗುರುಜಿ. ಹಾಗೆ ಎಲ್ಲಾ ಪೂಜೆಯನ್ನ ಕೂಡ ಮಾಡ್ತಾ ಇದೀವಿ ಗುರುಜಿ, ಆದ್ರೆ ಯಾವ ಕಷ್ಟಗಳು ಪರಿಹಾರ ಆಗ್ತಿಲ್ಲ, ದಿನವೂ ನೋವೇ ನಮ್ಮ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ಗುರುಜಿ. ನನಗೆ ನನ್ನ ತವರು ಮನೆಯೇ ಬೆನ್ನೆಲುಬಾಗಿ ನಿಂತಿದ್ರು, ಈಗ ಅವ್ರಿಗೂ ಕೂಡ ಕಷ್ಟ ಬಂದ್ಬಿಟ್ಟಿದೆ. ಈ ನಡುವೆ 26/2/2011 ರಾತ್ರಿ 10 ಗಂಟೆ ಸಮಯದಲ್ಲಿ ನಮ್ಮ ತಂದೆ ಮನೆಯ ಬಲಭಾಗದಲ್ಲಿರೋ ಒಂದು ದೊಡ್ಡ ತೆಂಗಿನ ಮರದ ಮೇಲೆ ಗೂಬೆ ಬೇರೆ ಕೂತ್ಕೊಂಡು 10 ಗಂಟೆಯಿಂದ 10:15 ಗಂಟೆವರೆಗೂ ಬಹಳಷ್ಟು ಕೂಗ್ತಾ ಇತ್ತು. ಅದರಿಂದ ಗಾಬರಿಗೊಂಡು ನನ್ನ ತಾಯಿ ಮತ್ತು ತಮ್ಮಂದಿರು ಅದನ್ನು ಓಡಿಸಿದ್ರು ಗುರುಜಿ. ನನ್ನ ತಂದೆ 26 ನವೆಂಬರ್ 2009ರಲ್ಲಿ ತೀರ್ ಹೋದ್ರು. ನಮಗ್ ಭಯ ಆಗ್ತಿದೆ ಏನಾಗತ್ತೋ ಅಂತ. ಗುರುಜಿ, ಕೆಲವ್ರಿಗೆ ಕಷ್ಟಗಳ ಮೇಲೆ ಕಷ್ಟ ಇದೆ ಅಂತ ಇರುವಾಗ ಈ ತರದ್ ಒಂದ್ ಏನಾದ್ರೂ ಅಚಾನಕ್ ಆಗಿ ನಡೆದ್ರೆ ಏನೋ ಆಗ್ಬಿಡತ್ತೇನೋ ಅನ್ನೋ ಭಯ ಭೀತಿ ಆಗೋದು ಅದು ಎಲ್ಲರೂ ಸಹಜ ಅಲ್ವೇ ಗುರುಜಿ? ಅಂತಹವರು ಹೇಗ್ ತಗೋಬೇಕು ಆ ಸಂದರ್ಭದಲ್ಲಿ? ನೋಡಿ, ಒಂದನ್ನು ಹೇಳ್ತೀರಿ, ಎಲ್ಲೋ ಒದ್ರೆ ಎಲ್ಲೋ ಹಲ್ಲು ಮುರಿತು ಅನ್ನೋದು ಬಹಳ ಜನಕ್ಕೆ ಕೆಲಸ ಕಾರ್ಯಗಳು ಗೊತ್ತಿಲ್ಲದೆ ಮಾಡ್ಕೊಂಡಿರ್ತಕ್ಕಂಥ ನಿಮಗೆ ಊಹಾಪೂಹ ಅಂತ ಮಾಡ್ಕೊಂಡ್ಬಿಡ್ತೀರ. ಗೂಬೆ ಪಕ್ಕದ ಮನೆ ಮರದ ಮೇಲೆ ಕೂತ್ಕೊಂಡು ಕೂಗಿದಾಗೋ ನಿಮ್ಮ ತಂದೆ ಹೋಗಿದ್ದಕ್ಕೂ ಯಾವ್ದಾದ್ರು ಸಂಬಂಧ ಇದೆಯಾ? ಜಾತಕ ತೆಗೆದು ನೋಡಬೇಕಾಗಿತ್ತು. ಜಾತಕದಲ್ಲಿ ಏನು 8ನೇ ಮನೆಯಲ್ಲಿ ಯಾವ ಕಾಲಕ್ಕೂ ಮೃತ್ಯು ಸ್ಥಾನ ಯಾರ ಜೊತೆ ಏನು ಕೂತಿದ್ದ. 8ನೇ ಮನೆನೇ ಪ್ರತಿಯೊಬ್ಬ ಮನುಷ್ಯನಿಗೂ ಮೃತ್ಯು ಸ್ಥಾನ ಅಂತ ಸ್ಪಷ್ಟೀಕರಣ ಮೊದಲೇ ಪಡಿಸಿದ್ದೀನಿ. 8ನೇ ಮನೆ ಅಂದರೆ ಲಗ್ನದಿಂದ, ಎಲ್ಲೇ ಆಗಲಿ ಲಗ್ನದಿಂದ 8ನೇ ಮನೆ. ಅಲ್ಲಿ ಗೂಬೆ ಕೂತಿತ್ತಾ? ಇಲ್ವಲ್ಲ. ಜಾತಕದಲ್ಲಿ ಯಾವ ಗ್ರಹ ಕೂತಿತ್ತೋ ಆ ಗ್ರಹದಿಂದ ಆ ದೋಷ. ನಿಮ್ಮ ತಂದೆಗೆ ಅಪಮೃತ್ಯು ಸಂಕೇತ. ಆ 8ನೇ ಮನೆ ಅನ್ನೋದು ಮನೆ ಆಯಾಪಾಯನೂ ಅದೇ ರೀತಿಯಾಗಿ ನೋಡಬೇಕು. ನಿಮಗೇನಾಗಿದೆ ಹೇಳಿ? ಅಗ್ನಿ ಮೂಲೆ ಪೂರ್ತಿಯಾಗಿ ಕಟ್ಟಾಗಿದೆ. ಅಂದರೆ ದಕ್ಷಿಣ ಅಗ್ನಿ ಮನೆ ಒಳಗಡೆ ಪೀಸಾಗಿ ಹಾಗೇ ಬಂದ್ಬಿಟ್ಟು ಹಿಂಗಾಗೋಗಿದೆ. ಮನೆ ಶ್ರೀಮತಿಗೆ ಅಂದರೆ ನಿಮ್ಮ ತಾಯಿಗೆ 8ನೇ ಮನೆ ನೋಡಿದಾಗ ಪತಿಯ ಸ್ಥಾನ 7ನೇ ಮನೆಗೂ 8ನೇ ಮನೆಗೂ ಇರೋ ವ್ಯತ್ಯಾಸ ಅಂದರೆ 7ನೇ ಮನೆಗೆ ಪತಿಗೆ ಅಪಮೃತ್ಯು ಅಂತ ತೋರಿಸುತ್ತೆ. ಕ್ಲೀನಾಗಿ ಸ್ಪಷ್ಟವಾಗಿ ನೋಡಿ, ಅದನ್ನು ಅಪಮೃತ್ಯು ಅಂತ ತೋರಿಸುತ್ತೆ. ಇವರಿಗೆ ಕರೆಕ್ಟಾಗಿ ಗೃಹ ನಿವಾಸ ಅಪಮೃತ್ಯು ಯಾರೋ? ಬುಧ. ಮನೆ ಕಟ್ಕೊಡೋನು ಬುಧನೇ, ಮನೆ ಕಟ್ಕೊಡೋನು ಯಾರೋ? ಕುಜಾನೆ. ಈ ಮನೆ ಬುಧ ಮತ್ತು ಕುಜ ಇದ್ರೇನೆ ನಿಮಗೆ ಮನೆಗಳಾಗೋದು. ಹೌದಾ? ಕುಜ ಅಂದ್ರೇನು? ದಕ್ಷಿಣ. ಬುಧ ಅಂದ್ರೇನು? ಈಶಾನ್ಯ. ಈಶಾನ್ಯ ಭಾಗದ ನೇರ ಭಾಗದಲ್ಲಿ ಯಾರಿದ್ದಾರೆ? ಕುಜಾನೆ. ಅವನು ಕಟ್ಟಾಗಿ ಒಳ ಭಾಗದಲ್ಲಿ ಅಗ್ನಿ ಅಂದರೆ ಶ್ರೀಮತಿ ಅಂದರೆ ನಿಮ್ಮ ತಾಯಿಗೆ ಆಗಿರ್ತಕ್ಕಂಥ ಜಾತಕದಲ್ಲಿ ಯಜಮಾನರು ಹೋಗ್ತಾರೆ. ಕರೆಕ್ಟಾಗಿ ಆ ಈಶಾನ್ಯಕ್ಕೆ ಈ ಗೂಬೆ ಅಂದರೆ ನಿಮ್ಮ ಮನೆ ಪಕ್ಕದಲ್ಲಿ ಆ ಮರ ಗೂಬೆ ಬಂದಿದೆ ಅಂದರೆ ಗೂಬೆ ಸೂಚಿಸ್ತು ಅಂತ ಯಾಕೆ ಅನ್ಕೋಬಾರ್ದು? ನಿಮ್ಮ ಮನೇಲಿ ಈ ಥರ ಮೃತ್ಯು ಸಂಭವಿಸ್ತೆ ಹುಷಾರು ಅಂತ. ಗೂಬೆ ಅಂದರೆ ಲಕ್ಷ್ಮಿ. ಅಂದರೆ ನಿಮ್ಮಲ್ಲಿ ಶುಕ್ರದೋಷ ಮಾಡಿಸ್ಕೋಬೇಕಾಗಿತ್ತು. ಆ ಶುಕ್ರದೋಷಕ್ಕೆ ಶುಕ್ರಾದಿತ್ಯ ಸಂಧಿ ಅಂತ ಹೇಳ್ತೀವಿ ಹೆಣ್ಣುಮಕ್ಕಳ ಮುಖಾಂತರ. ನೀವು 3 ಜನ ಹೆಣ್ಣುಮಕ್ಕಳ ಮುಖಾಂತರವಾಗಿ ಆಗ್ತಕ್ಕಂಥ ಅನಾಹುತಕ್ಕೆ ಪರಿವರ್ತನೆ ಯಾರೋ? ತಂದೆ ಮೃತ್ಯು. ಆ ಶುಕ್ರಾದಿತ್ಯ ಚಿಕ್ಕ ವಯಸ್ಸಲ್ಲೇ ಮಾಡಿಸ್ಕೊಂಡಿದ್ರೆ ಯಜಮಾನರು ಉಳಿತಿದ್ರು. ಆದಿತ್ಯ ಅಂದರೆ ತಂದೆ. ಹೆಣ್ಣು ಮಕ್ಕಳ ಮುಖಾಂತರ ಬರ್ತಕ್ಕಂಥ ದೋಷ ಖಂಡಿತ ತಂದೆಗೆ ಮೃತ್ಯು ತರತ್ತೆ. ಮಾಂಗಲ್ಯ ಭಾಗ ತಾಯಿದು ಹೋಗುತ್ತೆ. ಇದೆಲ್ಲ ಸೂಚನೆ ನೋಡಬೇಕಾಗಿತ್ತು. ಪಾಪ ಗೂಬೆ ಎಲ್ಲೋ ಕೂತಿದ್ದ ವ್ಯವಸ್ಥೆ ಆಗತ್ತಾ? ಖಂಡಿತ ಇಲ್ಲ. ಈ ರೀತಿ ಜೀವನದಲ್ಲಿ ಎಲ್ರಿಗೂ ಕಷ್ಟ ಇದೆ. ಅದ್ರ ಮೇಲೆ ಈ ಥರ ಆಗಿಬಿಟ್ಟಾಗ ಅದೇ ಕಾರಣ ಅಂತ ಬೇರೆ ಹೇಳ್ಕೊಂಡ್ಬಿಡ್ತೀರ. ಒಂದು ಹೇಳ್ತೀನಿ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯನ ಮೃತ್ಯುಗೆ ಇನ್ನೊಬ್ಬರು ಕಾರಣ ಆಗಕ್ಕೆ ಸಾಧ್ಯವಿಲ್ಲ. ನಮ್ಮದೇ ಆದ ಕರ್ಮ, ನಮ್ಮದೇ ಆದ ಕಷ್ಟಗಳು, ನಮ್ಮದೇ ಆದ ಕಾರ್ಪಣ್ಯ. ನಾವು ಯಾವಾಗ ಸಾಧನೆ ಪಡಿಸಲ್ವೋ, ನಾವು ಯಾವಾಗ ಅದಕ್ಕೆ ಸಾರ್ಥಕ ಪಡಿಸಲ್ವೋ, ಪರಿವರ್ತನೆ ಹುಡ್ಕೊಲ್ವೋ, ಖಂಡಿತ ಭಗವಂತ ನಿಮಗೆ ಒಳ್ಳೆಯದನ್ನು ಮಾಡಲ್ಲ. ಕರ್ಮಗಳು ಕಳ್ಕೊಳ್ತಕ್ಕಂಥ ನೀವುಗಳು ಯಜಮಾನ್ರಿಗೆ ಬಂದಿರೋ ಕರ್ಮವನ್ನು ತಾವೇ ಹೋಗಿ ಕಲ್ತ್ಕೋಬೇಕು. ಎಷ್ಟು ಜನ ಹೆಂಡತೀರೋ ಗಂಡಂದ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ?
ಗಂಡಂದ್ರು ಹೆಂಡತಿರಿಗೋಸ್ಕರ ಪ್ರಶ್ನೆ ಮಾಡ್ತಾರಾ? ಇಲ್ವೇ? ಎಲ್ಲೋ ಅಲ್ಪ ಸ್ವಲ್ಪ ಚಿಕ್ಕ ಗಂಡಸರು ಒಳ್ಳೆ ಜನಗಳಾಗಿರ್ತಕ್ಕಂಥವ್ರು ಕಮ್ಮಿ, ಕೈ ಹಿಡಿತದಷ್ಟು ಜನ ಮಾತ್ರ. ಅಂಥವ್ರು ಹೆಂಡತಿಗೆ ಒಳ್ಳೇದಾಗ್ಲಪ್ಪ ಅಂತ ಪ್ರಾರ್ಥನೆ ಮಾಡ್ಕೊತಾರೆ. ನಮ್ಮ ಕರ್ಮಕ್ಕೆ ನಾವೇ ಹೊಣೆ ಹೊರತು ಹೆಂಡತಿ ಆಗಲಿ, ಹೆಂಡತಿ ಕರ್ಮಕ್ಕೆ ಗಂಡ ಆಗಲಿ ಖಂಡಿತ ಇಲ್ಲ. ಯಾವಾಗಲೂ ಬರ್ತೀವಿ, ಸಂಬಂಧ ಆಗತ್ತೆ, ಯಾವಾಗಲೂ ಮಕ್ಕಳಾಗತ್ತೆ, ಆ ಮಕ್ಕಳಿಂದ ಸಂಬಂಧಗಳು ಬೆಳೆಯುತ್ತೆ. ಆ ಸಂಬಂಧಗಳು ಯಾವಾಗವರೆಗೋ ಆ ಕ್ಷಣಕ್ಕೆ ಮಾತ್ರ. ನಿಮ್ಮ ಕರ್ಮ ಅವನು ತೊಗೊಳಕಾಲ, ಅವ್ರ ಕರ್ಮ ಇದು ತೊಗೊಳಕಾಲ. ಇದಕ್ಕೆ ಉದಾಹರಣೆ ಕೂಡ ಕೊಟ್ಟೆ. ಯಾರು? ಸಾಕ್ಷಾತ್ ಪರಿಪೂರ್ಣವಾಗಿ ವಾಲ್ಮೀಕಿ ಋಷಿಗಳು. ಅವ್ರು ಹೇಳುವಾಗ ರಾಮ ಅಂತ ಹೇಳು, ನೀನು ಹೇಳಕ್ಕೆ ಮೊದಲು, ಸಾಧನೆ ಮಾಡೋಕ್ಕೆ ಮೊದಲು ನಿನ್ನ ಕರ್ಮವನ್ನು ನಿನ್ನ ಹೆಂಡತಿ ಮಕ್ಕಳು ತೊಗೊತಾರ ಕೇಳ್ಕೊಂಬ ಅಂದರು. ಕರ್ಮನ ತೊಗೊಳಕ್ಕೆ ಹೋಗಲ್ಲಪ್ಪ ಅಂತಾರೆ, ದುಡ್ಡು ಮಾತ್ರ ಬೇಕು ಅಂತ ಹೇಳ್ತಾರೆ ಅವರು, ಆ ಹೆಂಡತಿ ಮತ್ತು ಮಕ್ಕಳು. ಆವಾಗ ಅವನು, ಅಯ್ಯೋ ನನ್ನ ಫಲ ಮಾತ್ರ ತೊಗೊತಾರೆ, ಖಂಡಿತ ಕರ್ಮವನ್ನು ಸ್ವೀಕರಿಸಲ್ವಾ, ನಮ್ಮ ಕರ್ಮ ನಮಗೇನಾ ಅಂತ ಹೇಳಿ ವಾಪಸ್ ಬಂದ್ಬಿಟ್ಟು, ಹಂಗಾದ್ರೆ ಈ ದರೋಡೆನೇ ಬಿಟ್ಟುಬಿಡ್ತೀನಿ ಅಂತ ಹೇಳಿ ನಾನು ನಿಮ್ಮ ಶಿಷ್ಯರಾಗ್ಬಿಡ್ತೀನಿ ಅಂತ ಹೇಳಿ ವಸಿಷ್ಠ ಋಷಿಗಳು ಹೇಳಿದಾಗ, ವಸಿಷ್ಠ ಋಷಿಗಳು ಹೇಳ್ತಾರೆ, ಸಪ್ತ ಋಷಿಗಳ ಸಮೇತ ನಾವು ಆಶೀರ್ವಾದ ಮಾಡ್ತೀವಿ, ರಾಮ ಅನ್ನೋ ಪದ ಹೇಳು ಅಂತ. ರಾಮ ಅನ್ನೋದು ಬಾಯಲ್ಲಿ ಹೊರಳದೇ ಇದ್ದಾಗ ಅವ್ರೇನು ಹೇಳಿದ್ರು? ಸಾಕ್ಷಾತ್ ಮರ 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 ಅಂತ ಹೇಳಿದ್ರು. ಆ ಮರ 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 ಅಂತ ಹೇಳ್ಕೊಟ್ಟಾಗ ಮರಾನೇ ರಾಮ ಅಂತ ಉಚ್ಚಾರಣೆ ಬಂದಾಗ ಅವನು ರಾಮಚಂದ್ರನಾಗಿ ಇಂಥ ಒಂದು ಮಹಾಕ್ಷೇತ್ರಕ್ಕೆ ಇವತ್ತಿನ ದಿವಸ ವಾಲ್ಮೀಕಿ ಮಹರ್ಷಿಗಳಾಗಿ ರಾಮಾಯಣ ಮಹಾಕಾವ್ಯವನ್ನೇ ಬರೆದರು. ಅದಕ್ಕೆ ಹೇಳೋದು, ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಭಗವಂತನ ಸಾಧನೆ ಬೇಕು. ನಿಮಗೆ ನೀವೇ ಸಾಟಿ. ಒಂದನ್ನು ಹೇಳ್ತೀನಿ ತಿಳ್ಕೊಳ್ಳಿ, ನಿಮ್ಮ ಯಜಮಾನರಿಗೆ ಆಗಿರ್ತಕ್ಕಂಥ ದೋಷಗಳಿಗೋ, ನಿಮ್ಮ ತಂದೆಗೆ ಆಗಿರ್ತಕ್ಕಂಥ ದೋಷಗಳಿಗೋ, ನಿಮ್ಮಲ್ಲಿರ್ತಕ್ಕಂಥ ತಂದೆ ಕುಟುಂಬದವರಿಗೆ ಎಲ್ರಿಗೂ ಆಗಿರ್ತಕ್ಕಂಥ ದೋಷಗಳಿಗೋ ನಿಮ್ಮ ಕರ್ಮಕ್ಕೆ ನೀವೇ ಹೊಣೆ. ಅದರಿಂದ ನೀವೇನು ಮಾಡಿ, ದಯವಿಟ್ಟು ದೇವರ ಸ್ಮರಣೆಯನ್ನು ನಿಮ್ಮ ತಂದೆ ಮಾಡ್ತಿರಲಿಲ್ಲ, ನಿಮ್ಮ ತಾಯಿ ಪೂಜೆ ಪುನಸ್ಕಾರಕ್ಕೆ ಕಷ್ಟ ಅಂದ್ಬಿಟ್ಟು ಬಿಟ್ಟುಬಿಟ್ಟಿದ್ರು ಮಧ್ಯದಲ್ಲಿ. ನೀವುಗಳು ಸುಮ್ಮನೆ ಪ್ರಾರ್ಥನೆ ಮಾಡ್ಕೊಂಡು ಹಿಂಗಾಗೋಯ್ತು ಹಂಗಾಗೋಯ್ತು ಒದ್ದಾಡ್ತಿದ್ರೆ. ನೀವೇ ಸ್ವತಃ ಬಾಯಿ ಬಿಟ್ಟು ಭಗವಂತ ನನ್ನನ್ನು ಕಾಪಾಡು ಅಂತ ನಿಮ್ಮ ಕಷ್ಟಕ್ಕೆ ನೀವೇ ಕೇಳ್ಕೋಬೇಕು. ಆವಾಗ ಆ ಭಗವಂತ ಕರ್ಮನ ಕಳೀತಾನೆ. ಅದಕ್ಕೋಸ್ಕರ ನಿಮಗೆ ನಾನು ಯಾವುದೇ ಪರಿಹಾರಗಳನ್ನು ಕೊಡಲ್ಲ. ನಿಮ್ಮ ಕರ್ಮಾನುಸಾರವಾಗಿ ಏನಿದೆ ಅದನ್ನು ದಯವಿಟ್ಟು ನಿಮ್ಮ ಮನೆ ಕುಲದೇವರು, ನಿಮ್ಮ ಗ್ರಾಮ ದೇವತೆ, ನಿಮ್ಮ ಇಷ್ಟ ದೇವತೆ ಇದನ್ನು ಸ್ಮರಣೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ, ಪಿತೃ ಕಾರ್ಯಗಳನ್ನು ಇನ್ಮೇಲಾದರೂ ಆ ದೋಷಗಳು ಬರೆದಿದ್ದ ಹಾಗೆ ಆ ಪಿತೃ ಕಾರ್ಯನಾದರೂ ಸರಿಪಡಿಸ್ಕೊಂಡು ಮುಂದಿನ ವಂಶಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ಕೊಳ್ಳಿ.